ಗಾಯ್ಸ್, ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ. ನೀವೇನಾದರೂ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಅವ್ಯಯಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಅವ್ಯಯಗಳು. ಹಾಗಾದ್ರೆ ಅವ್ಯಯಗಳು ಏನು ಅಂತ ಈಗ ವಾಕ್ಯಗಳ ಮುಖಾಂತರ ಈಗ ಇಲ್ಲಿ ಗಮನಿಸಿ ನೋಡೋಣ. ಸೊ ಅವನು ಸುತ್ತಲೂ ನೋಡಿದನು. ಸೊ ಈ ವಾಕ್ಯವನ್ನ ಗಮನಿಸಿ. ಇಲ್ಲಿ ಏನಿದೆ ಅಂದ್ರೆ ಅವನು ಸುತ್ತಲೂ ನೋಡಿದನು. ಮತ್ತೆ ಎರಡನೇದು ವಾಕ್ಯ ಅವಳು ಸುತ್ತಲೂ ನೋಡಿದಳು. ಸೊ ಇಲ್ಲಿ ಅವಳು ಸುತ್ತಲೂ ನೋಡಿದಳು ಅಂತ ಇದೆ. ಸೊ ಮೂರನೇದು ಅವರು ಸುತ್ತಲೂ ನೋಡಿದರು. ಸೊ ಅವರು ಸುತ್ತಲೂ ನೋಡಿದರು ಅಂತ ಇದೆ. ಸೊ ನಾಲ್ಕನೇದು ಅದು ಸುತ್ತಲೂ ನೋಡಿತು. ಅದು ಸುತ್ತಲೂ ನೋಡಿತು. ಸೊ ಈ ನಾಲ್ಕು ವಾಕ್ಯಗಳಲ್ಲಿ ಬಂದಿರತಕ್ಕಂತ ಸುತ್ತಲೂ ಎಂಬ ಪದ ಇದೇನಿದೆ, ಈ ಸುತ್ತಲೂ ಎಂಬ ಪದವನ್ನು ಏನಿದೆ ಇದನ್ನು ಗಮನಿಸಿದಾಗ ಅಲ್ಲಿ ಯಾವುದೇ ಗಮನಿಸಿದಾಗ ಅದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲೂ ಏಕವಚನ ಅಥವಾ ಬಹುವಚನಗಳಲ್ಲೂ ಯಾವುದೇ ವ್ಯತ್ಯಾಸವನ್ನು ಹೊಂದದೆ ಏಕರೂಪದಲ್ಲಿರುವುದನ್ನು ನಾವು ನೋಡಬಹುದು. ಸೊ ಇಲ್ಲಿ ಯಾವುದೇ ರೀತಿಯ, ಇಲ್ಲಿ ಅದು ಪುಲ್ಲಿಂಗ ಆಗಿರ್ಬೋದು, ಸ್ತ್ರೀಲಿಂಗ, ನಪುಂಸಕ, ಇದು ಯಾವುದೇ ರೀತಿಯ ವಾಕ್ಯವು ಇದ್ರು ಇಲ್ಲಿ ಸುತ್ತಲೂ ಅನ್ನೋದು ಮಾತ್ರ ಒಂದೇ ಇದೆ, ಏಕರೂಪದಲ್ಲಿ ನಾವು ನೋಡಬಹುದು. ಸೊ ಸುತ್ತಲೂ ಎಂಬ ಪದದ ಮೇಲೆ ಯಾವುದೇ ಪ್ರತ್ಯಯವನ್ನು ಹಚ್ಚಲಾಗುವುದಿಲ್ಲ. ಸೊ ಇಲ್ಲಿ ಸುತ್ತಲುಗೆ ಇಲ್ಲಿ ಗೆ ಅಥವಾ ಸುತ್ತಲುವನ್ನು, ದ್ವಿತೀಯನ್ನು, ಸುತ್ತಲುವಲ್ಲಿ ಇವೆಲ್ಲವನ್ನು ಇಲ್ಲಿ ಯಾವುದೇ ಪ್ರತ್ಯಯವನ್ನು ಅಲ್ಲಿ ನಾವು ಸೇರಿಸಲಿಕ್ಕೆ ಬರುವುದಿಲ್ಲ ಮತ್ತೆ ಹಚ್ಚಲಾಗುವುದಿಲ್ಲ. ಸೊ ಹೀಗೆ ಇದು ನಾಮಪದ, ಕ್ರಿಯಾಪದಗಳ ಹಾಗೆ ರೂಪದಲ್ಲಿಯೂ ಯಾವ ಬದಲಾವಣೆಯನ್ನು ಹೊಂದುವುದಿಲ್ಲ ಎಂಬುದು ತಿಳಿಯುತ್ತದೆ. ಸೊ ಇಲ್ಲಿ ಸುತ್ತಲೂ ಏನಿದೆ ಇದಕ್ಕೆ ನಾವು ಯಾವುದೇ ರೀತಿಯ ಪ್ರತ್ಯಯಗಳನ್ನ ಸೇರಿಸುವುದಿಲ್ಲ. ಸೊ ಆದ್ದರಿಂದ ಇದು ನಾಮಪದ ಮತ್ತು ಕ್ರಿಯಾಪದಗಳ ಹಾಗೆ ಏಕರೂಪದಲ್ಲಿ ಬದಲಾವಣೆ ಹೊಂದದೆ ಇರುತ್ತದೆ ಎಂಬುದು ತಿಳಿಯುತ್ತದೆ. ಸೊ ಹಾಗಾದ್ರೆ ಲಿಂಗ, ವಚನ, ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ಹೊಂದದ ಚೆನ್ನಾಗಿ, ನೆಟ್ಟಗೆ, ಮೆಲ್ಲಗೆ, ಸುಮ್ಮನೆ, ಮತ್ತೆ ತರುವಾಯ ಇತ್ಯಾದಿ ಪದಗಳು ನಮ್ಮ ಭಾಷೆಯಲ್ಲಿ ಪ್ರಯೋಗಿಸಲ್ಪಡ್ತವೆ. ಸೊ ಇಂತಹ ಪದಗಳನ್ನ ನಾವು ಅವ್ಯಯಗಳು ಅಂತ ಕರೀತೀವಿ. ಪದ ಮತ್ತೆ ಕ್ರಿಯಾಪದಗಳಂತೆ, ಸೊ ನಾಮಪದದಂತೆ ಮತ್ತೆ ಕ್ರಿಯಾಪದಗಳಿರ್ತಾವಲ್ಲ ಆ ತರ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನ ನಾವು ಅವ್ಯಯಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಸಾಮಾನ್ಯವಾಗಿ ಅವ್ಯಯಗಳನ್ನ 8 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಸೊ ಅವ್ಯಾವವು ಈಗ ನೋಡೋಣ. ಸೊ ಒಂದನೇದ್ದು ಸಾಮಾನ್ಯ ಅವ್ಯಯ, ಎರಡನೇದ್ದು ಅನುಕರಣ ಅವ್ಯಯ, ಮೂರನೇದ್ದು ಭಾವಸೂಚಕ ಅವ್ಯಯ, ನಾಲ್ಕನೇದ್ದು ಕ್ರಿಯಾರ್ಥಕ ಅವ್ಯಯ, ಐದನೇದ್ದು ಸಂಬಂಧಾರ್ಥಕ ಅವ್ಯಯ, ಆರನೇದ್ದು ಅವತರಣಾರ್ಥಕ ಅವ್ಯಯ, ಏಳನೇದ್ದು ಕೃದಂತಾವ್ಯಯ, ಮತ್ತೆ ಎಂಟನೇದ್ದು ತದ್ದಿಂತಾವ್ಯಯ. ಹೀಗೆ ಇವುಗಳನ್ನ 8 ಭಾಗಗಳಾಗಿ, ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಸೊ ಈಗ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸಾಮಾನ್ಯ ಅವ್ಯಯಗಳು. ಸೊ ಇವು ಕ್ರಿಯಾ ವಿಶೇಷಣವಾಗಿರ್ತವೆ. ಸೊ ಇಲ್ಲಿ ಇದಕ್ಕೆ ಕ್ರಿಯಾ ವಿಶೇಷಣ ಅಂತ ಕೂಡ ನಾವು ಕರೀಬಹುದು. ಸೊ ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವಂತ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಕ್ರಿಯೆ ನಡೆದ ರೀತಿಯನ್ನ ನಾವು ಹೇಳುತ್ತಾ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯಗಳು ಅಂತ ಕರೀತೇವೆ. ಸೊ ಇವು ಕ್ರಿಯೆ ನಡೆದ ರೀತಿ ಅಂದರೆ ಕ್ರಿಯೆ ವಿಶೇಷತೆ ತಿಳಿಸುವುದರಿಂದ ಇವುಗಳನ್ನು ಕ್ರಿಯಾ ವಿಶೇಷಣಗಳಂತಲೂ ಕರೆಯುವರು. ಸೊ ಇಲ್ಲಿ ಇದು ಸಾಮಾನ್ಯ ಅವ್ಯಯಗಳಲ್ಲಿ ಕ್ರಿಯೆಯ ವಿಶೇಷತೆಯನ್ನ ತಿಳಿಸುತ್ತೆ. ಸೊ ಯಾವ ರೀತಿ ಇಲ್ಲಿ ಕ್ರಿಯೆ ಆಗ್ತಾ ಇದೆ ಅಂತ ಅದರ ವಿಶೇಷತೆ ತಿಳಿಸುವುದರಿಂದ ಇವುಗಳನ್ನ ಕ್ರಿಯಾ ವಿಶೇಷಣ ಅಂತ ಕೂಡ ನಾವು ಕರಿತೇವೆ. ಸೊ ಉದಾಹರಣೆಗೆ ಈಗ ಬೇಗನೆ, ಮತ್ತೆ ಮೆಲ್ಲಗೆ ತಗೊಳ್ಳಿ, ಮತ್ತೆ ಸೊಗಸಾಗಿ, ಮತ್ತೆ ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ ಇತ್ಯಾದಿಗಳು. ಸೊ ಇವೆಲ್ಲವೂ ಏನಿವೆ, ಸೊ ಇವೆಲ್ಲವೂ ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆ ಆಗ್ತವೆ. ಸೊ ಹಾಗಾದ್ರೆ ಇಲ್ಲಿ ಸರಳ ವಾಕ್ಯಗಳ ಮೂಲಕ ಸೊ ಅವ್ಯಯಗಳನ್ನ ನಾವು ಯಾವ ರೀತಿ ಬಳಸ್ತೇವೆ ಅನ್ನೋದನ್ನ ಇಲ್ಲಿ ನೋಡೋಣ. ಸೊ ಇಲ್ಲಿ ಕ್ರಿಯಾಪದದ ಹಿಂದಿನ ಶಬ್ದಗಳಿವೆ. ಸೊ ಇದನ್ನ ಕೂಡ ನಾವು ವಾಕ್ಯಗಳಲ್ಲಿ ಗಮನಿಸಬೇಕಾಗ್ತದೆ. ಸೊ ಬೇಗನೆ ಹೋದನು. ಸೊ ಇದು ಹೋದನು ಅನ್ನೋದು ಏನಾಗ್ತದೆ, ಕ್ರಿಯಾಪದ ಆಗ್ತದೆ. ಅದರ ಹಿಂದಿನ ಶಬ್ದಗಳು ಇಲ್ಲಿ ಬೇಗನೆ ಹೋದನು, ಇದನ್ನ ವಿಶೇಷ ಕ್ರಿಯಾ ವಿಶೇಷತೆಯನ್ನ ತಿಳಿಸುತ್ತದೆ. ಸೊ ಬೇಗನೆ ಹೋದನು. ಇದೇ ರೀತಿ ಮೆಲ್ಲಗೆ ನಡೆದನು ಅನ್ನೋ ಕ್ರಿಯೆ ಅದರ ಹಿಂದೆ ಬಳಸಿರ್ತಕ್ಕಂಥ ಅವ್ಯಯ ಸಾಮಾನ್ಯ ಅವ್ಯಯ ಆಗ್ತದೆ. ಸೊ ಸೊಗಸಾಗಿ ಹಾಡಿದಳು, ಮತ್ತೆ ಸುಮ್ಮನೆ ಕುಳಿತನು, ತಟ್ಟನೆ ಹೇಳಿದನು, ತರುವಾಯ ಬಂದನು, ಹಾಗೆ ಕೇಳಿದನು, ಅಂತೂ ಬಂದನು, ಬೇರೆ ಹೇಳಿದನು, ಬಳಿಕ ಆಡಿದನು, ಕೂಡಲೇ ಕರೆದರು, ಚೆನ್ನಾಗಿ ಓಡಿತು. ಸೊ ಇದೇ ರೀತಿ ಕ್ರಿಯಾಪದದ ಹಿಂದಿನ ಶಬ್ದಗಳು ಆ ಕ್ರಿಯೆಯನ್ನ ವಿಶೇಷತೆ ತಿಳಿಸುವುದರಿಂದ ಇವುಗಳನ್ನು ಕ್ರಿಯಾ ವಿಶೇಷಣ
ಅಂತಾನು ಕೂಡ ಕರೀತಾರೆ. ಸೊ ಯಾವುದೇ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತ ಅವ್ಯಯಗಳನ್ನು ಕೂಡ ಸಾಮಾನ್ಯ ಅವ್ಯಯಗಳು ಅಥವಾ ಕ್ರಿಯಾ ವಿಶೇಷಣ ಅಂತ ಕೂಡ ಕರೀತಾರೆ. ಗುಂಪಾಗಿ ಅನುಕರಣ ಅವ್ಯಯಗಳ ಬಗ್ಗೆ ನೋಡಬಹುದು. ಸೊ ಇದರಲ್ಲಿ ಧ್ವನಿ ವಿಶೇಷಣ ಇದೆ. ಸೊ ಇಲ್ಲಿ ನೋಡಿ, ನಿರ್ದಿಷ್ಟ ಅರ್ಥವಿಲ್ಲದ, ಸೊ ಒಂದು ಯಾವುದೇ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನ ಅನುಕರಣಾವ್ಯಯಗಳಂತ ಕರೀತಾರೆ. ಸೊ ಇಲ್ಲಿ ಯಾವುದೇ ಒಂದು ಧ್ವನಿ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಅದೇ ರೀತಿ ಹೇಳುವ ಪದಗಳನ್ನ ನಾವಿಲ್ಲಿ ಅನುಕರಣಾವ್ಯಯ ಅಂತ ಕೊಡ್ತೇವೆ. ಸೊ ಇವು ಕೂಡ ಒಮ್ಮೊಮ್ಮೆ ಕ್ರಿಯೆಯಿಂದ ಬಳಕೆ ಆದ್ರೂ ಇವುಗಳಿಗೆ ಸ್ಪಷ್ಟ ಅರ್ಥವಿರುವುದಿಲ್ಲ. ಸೊ ಇವು ಕೂಡ ಒಮ್ಮೊಮ್ಮೆ ಕ್ರಿಯೆ ಹಿಂದೆ ಬಳಕೆ ಆದ್ರೂ ಇದಕ್ಕೆ ಒಂದು ಸ್ಪಷ್ಟ ಅರ್ಥವಂತೂ ಇರುವುದಿಲ್ಲ. ಅರ್ಥ ಸ್ಪಷ್ಟತೆಗಾಗಿ ಇನ್ನೊಂದು ಶಬ್ದವನ್ನ ಆಶ್ರಯಿಸುತ್ತವೆ. ಸೊ ಅನುಕರಣಾವ್ಯಯಗಳು ತನ್ನ ಶಬ್ದವನ್ನ ಅರ್ಥೈಸಲಿಕ್ಕೆ ಇನ್ನೊಂದು ಶಬ್ದವನ್ನ ಆಶ್ರಯಿಸುತ್ತವೆ. ಸೊ ಇವುಗಳನ್ನು ನಾವು ಕೇಳಿಸಿಕೊಂಡಂತೆ ಅನುಕರಿಸಿ ಹೇಳುತ್ತೇವೆ. ಸೊ ಹಾಗಾದ್ರೆ ಉದಾಹರಣೆ ಏನು? ಚಟ ಚಟ ಅಂತ ಇದೆ, ಮತ್ತೆ ಕರ ಕರ ಅಂತ ಇದೆ, ಮತ್ತೆ ಚೂರು ಚೂರು ಅಂತ ಇದೆ, ಧಗ ಧಗ ಅಂತ ಇದೆ, ರೊಯ್ಯನೆ ಅಂತ ಇದೆ, ಸುಯ್ಯನೆ ಅಂತ ಇದೆ, ಗುಳು ಗುಳು ಅಂತ ಇದೆ, ದಡ ದಡ ಅಂತ ಇದೆ, ಇತ್ಯಾದಿ ಪದಗಳು. ಸೊ ಇಲ್ಲಿ ಈಗ ವಾಕ್ಯ ರೂಪದಲ್ಲಿ ಅನುಕರಣಾವ್ಯಯಗಳನ್ನ ಯಾವ ರೀತಿ ಬಳಸ್ತಾರೆ ಅನ್ನೋದನ್ನ ನೋಡೋಣ. ಸೊ ಚಟ ಚಟ ಅಂತ ಇದೆ. ಸೊ ಇದು ಅವಳು ಚಟ ಚಟನೆ ಚೀರಿದಳು. ಸೊ ಅವಳು ಚಟ ಚಟನೆ ಚೀರಿದಳು, ಇದು ಕೂಡ ಆಗ್ತದೆ. ಮತ್ತೆ ಕರಕರ, ಅದನ್ನು ಕರಕರನೆ ಕೊಯ್ದರು. ನನಗೆ ಚುರು ಚುರು ಬಿಸಿಲು ಹತ್ತುತ್ತದೆ. ಬಂಡೀಪುರ ಅರಣ್ಯದಲ್ಲಿ ಬೆಂಕಿ ಹತ್ತಿ ಧಗ ಧಗ ಉರಿಯಿತು. ಮತ್ತೆ ರೊಯ್ಯನೆ ಮಳೆ ಸುರಿಯಿತು. ವಿಮಾನ ತನ್ನ ತಲೆಯ ಮೇಲಿಂದ ಸುಯ್ಯನೆ ಹೋಯಿತು. ಮತ್ತೆ ಗುಳು ಗುಳು ನೀರಿನ ಶಬ್ದ ಕೇಳಿಸುತ್ತಿತ್ತು. ಸೊ ದಡ 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 ಎಂದು ರೈಲು ಬಂಡೆ ಓಡುತ್ತಿತ್ತು. ಸೊ ಇದೇ ರೀತಿ ಯಾವುದೇ ಒಂದು ನಿರ್ದಿಷ್ಟ ಅರ್ಥವಿಲ್ಲದ ಒಂದು ಆ ಶಬ್ದವನ್ನು ತಗೊಂಡಾಗ ಅದಕ್ಕೊಂದು ನಿರ್ದಿಷ್ಟ ಅರ್ಥನೇ ಇರೋದಿಲ್ಲ. ಈಗ ಚಟ ಚಟ ಅಂತ ಕೇವಲ ತಗೊಂಡ್ರೆ ನಮ್ಗೆ ಅದು ಒಂದು ನಿರ್ದಿಷ್ಟ ಅರ್ಥ ಕೊಡುವುದಿಲ್ಲ. ಅದೇ ರೀತಿ ನಾವು ಅದನ್ನ ಅವಳು ಚೀರಿದಳು ಅಂತ ಅಂದಾಗ ಸೊ ಓ ಚಟ ಚಟ ಚೀರಿದಳು ಅಂತ ನಮ್ಗೆ ಏನಾಗುತ್ತೆ, ಅದರ ಅರ್ಥ ಸಿಗ್ತದೆ. ಸೊ ಇದೇ ರೀತಿ ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ನಿರ್ದಿಷ್ಟ ಇಲ್ಲದ ಧ್ವನಿ ವಿಶೇಷಣಗಳನ್ನ ಅನುಕರಣಾವ್ಯಯಗಳಂತ ಕರೀತಾರೆ. ಭಾಗವಾಗಿ ಭಾವಸೂಚಕಾವ್ಯಯಗಳನ್ನ ನೋಡೋಣ. ಸೊ ಇದರಲ್ಲಿ ಭಾವತಲ್ಲಣ ಅಂತ ಕೂಡ ಇವನ್ನ ಕರೀತಾರೆ. ಸೊ ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ನಾವು ಬಳಸ್ತೇವೆ. ಇಲ್ಲಿ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಕೋಪ ಇರ್ಬೋದು, ಸುಖ ಇರ್ಬೋದು, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನ ವ್ಯಕ್ತಪಡಿಸುವಾಗ ಸೊ ಅರ್ಥವಿಲ್ಲದ ಕೆಲವು ಪದಗಳನ್ನ ನಾವು ಇಲ್ಲಿ ಬಳಸ್ತೇವೆ. ಸೊ ಅಂತ ಪದಗಳನ್ನ ಭಾವಸೂಚಕಾವ್ಯಯಗಳಂತ ಕರೀತಾರೆ. ಸೊ ಹಾಗಾದ್ರೆ ಉದಾಹರಣೆಗೆ ಇಲ್ಲಿ ನೋಡಿ, ಆಹಾ, ಬಳಿರೆ, ಅಯ್ಯೋ, ಓಹೋ, ಓ, ಆಹಾ, ಆ, ಓ ಇತ್ಯಾದಿ ಪದಗಳು ಅಥವಾ ಪದ ರೂಪದ ಅಕ್ಷರಗಳು ಅಂತ ನಾವು ನೋಡ್ಬೋದು. ಸೊ ಇವನ್ನ ಈಗ ವಾಕ್ಯ ರೂಪದಲ್ಲಿ ನಾವು ಗಮನಿಸೋಣ. ಸೊ ಭಾವ ಯಾವ ರೀತಿ ಇದೆ? ಇಲ್ಲಿ ಕೋಪ ಇದೆ. ಸೊ ಇಲ್ಲಿ ಅಕಟಕಟ ಅಂತ ಕೂಡ ಇದೆ. ಇಲ್ಲಿ ವಾಕ್ಯ ನೋಡಿದರೆ ನಾವು ಅಕಟಕಟ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಸೊ ಇದು ಕೋಪವನ್ನ ಸೂಚಿಸುತ್ತದೆ. ಮನಸ್ಸಲ್ಲಿರ್ತಕ್ಕಂಥ ಕೋಪವನ್ನ ಅಕಟಕಟ ಶಬ್ದ ಮೂಲಕ ತೋರಿಸಿದ. ಸೊ ಇದೇ ಭಾವಸೂಚಕಾವ್ಯ ಆಗ್ತದೆ. ಸೊ ಹರ್ಷ ಬಂದಾಗ ಯಾವುದು ಏನೋ ಒಂದು ಹರ್ಷ ಆದಾಗ ಓಹೋ ಓಹೋ ನಮ್ಮ ಬೀಗರು ಬಂದರು. ಸೊ ಓಹೋ ಇಲ್ಲಿ ನಮ್ಮ ಬೀಗರು ಬಂದರು. ಸೊ ಇದು ಕೂಡ ಹರ್ಷದ ಉದ್ವೇಗದ ಶಬ್ದವಾಗಿದೆ. ಸೊ ಇದನ್ನು ಕೂಡ ನಾವು ಭಾವಸೂಚಕವಾಗಿ ನೋಡಬಹುದು. ಸೊ ಅಯ್ಯೋ ದುಃಖ ಬಂದಾಗ ಅಯ್ಯೋ ಏನಾಯ್ತಪ್ಪ, ಅಯ್ಯೋ ಎಂತ ಕಷ್ಟ ಬಂತು, ನಾನೇನು ಮಾಡಲಿ. ಸೊ ಇದೇ ರೀತಿ ಅಯ್ಯೋ ಅನ್ನುವುದು ದುಃಖದ ಮನಸ್ಸಿನಲ್ಲಿರ್ತಕ್ಕಂಥ ದುಃಖಕ್ಕೆ ಶಬ್ದವಾಗಿದೆ. ಸೊ ಇದು ಭಾವಸೂಚಕಾವ್ಯ ಕೂಡ ಆಗ್ತದೆ. ಮತ್ತೆ ಮೆಚ್ಚುಗೆ ಕೊಡುವಾಗ ಆಹಾ ಆಹಾ ಎಂತ ರುಚಿಯಾದ ಹಣ್ಣುಗಳು. ಮತ್ತೆ ಆಕ್ಷೇಪ, ಥೂ ಇವನೆಂತವನು, ಥೂ ಅವನ ಹೆಸರು. ಸೊ ಇದೆ. ಮತ್ತೆ ತಿರಸ್ಕಾರ ಕೂಡ ಮನಸ್ಸಿನಲ್ಲಿ ಛೇ 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 ಇಲ್ಲಿಂದ ತೊಲಗಾಚೆ, ಥೂ ಮೂರ್ಖ, ಛೇ ಅವನು ಮೂರ್ಖ ಅಂತಾರಲ್ಲ ಅದೇ. ಸೊ ಅದ್ಭುತ, ಬಳಿರೆ, ಭಲೆ ಭಲೆ ಅನ್ನೋದು ಕೂಡ ಬರ್ತದೆ. ಸೊ ಭಲೆ ಬಳಿರೆ ಪರಾಕ್ರಮ ಕಂಠೀರವ ನರಸರಾಜೋಡೆ. ಸೊ ಭಲೆ ಭಲೆ ನೀನು ನಿಜವಾಗಿ ಶೂರ ಅಂತ ಕೂಡ ಇದು ಕೂಡ ಬರ್ತದೆ. ಮತ್ತೆ ಆಶ್ಚರ್ಯ, ಓಹೋ ಓ ಓಹೋ ನಾನು ಮಾಡಿದ ಕೆಲಸ ಕೈ ಕೊಟ್ಟಿತ್ತಲ್ಲ. ಸೊ ಇದೇ ರೀತಿ ಆಶ್ಚರ್ಯ ಆದಾಗ ಸೊ ಆಹಾ ಆಹಾ ಎಂತ ದೊಡ್ಡವರು. ಸೊ ಮತ್ತೆ ಅಪರೂಪಕ್ಕೆ ಓ ಬಂದ್ರ. ಸೊ ಇದೇ ರೀತಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ ಮತ್ತು ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನ ನಾವು ಬಳಸ್ತೇವೆ. ಅಂತ ಪದಗಳನ್ನ ಭಾವ್ಯ ಸೂಚಕಾವ್ಯಗಳಂತ ಕರೀತಾರೆ. ಕ್ರಿಯಾರ್ಥಕಾವ್ಯಗಳನ್ನ ನೋಡೋಣ. ಸೊ ಇಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು
ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳನ್ನ ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೇವೆ. ಸೊ ಇಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು, ಕ್ರಿಯಾಪದದ ಬದಲಾಗಿ ಸ್ಥಾನದಲ್ಲಿ ನಿಂತು ಒಂದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸಲಿಕ್ಕೆ ಇರ್ತಕ್ಕಂಥ ಶಬ್ದಗಳಿಗೆ ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಉದಾಹರಣೆಗೆ ಇಲ್ಲಿ ಹೌದು, ಮತ್ತೆ ಸಾಕು, ಅಲ್ಲ, ಹೌದು, ಬೇಡ, ಉಂಟು ಇತ್ಯಾದಿ ಇವೆ. ಸೊ ಇದರಲ್ಲಿ ಗಮನಿಸಿ, ಈಗ ವಾಕ್ಯಗಳ ವ್ಯತ್ಯಾಸಗಳನ್ನ ನಾವು ವಾಕ್ಯಗಳ ಮೂಲಕ ನೋಡೋಣ. ಸೊ ಇದರಲ್ಲಿ ಒಂದೇದು ಹೌದು ಅಂತ ಇದೆ. ಸೊ ಅವನು ಹೇಳಿದ್ದು ನಿಜ ಇರುತ್ತದೆ. ಸೊ ಇದು ಕ್ರಿಯಾಪದದ ವಾಕ್ಯ ಆಗಿರ್ತದೆ. ಸೊ ಇಲ್ಲಿ ಅವನನ್ನು ತೆಗೆದು ಇಲ್ಲಿ ಹೌದು ಅಂತ ಹಾಕಿದ್ದಾರೆ. ಸೊ ಹೌದು, ಅವನು ಹೇಳಿದ್ದು ನಿಜ. ಸೊ ಇದು ಹೌದು ಏನಿದೆ ಇದೇ ಕ್ರಿಯಾರ್ಥಕವೇ ಆಗಿರ್ತದೆ. ಇಲ್ಲಿ ಸಾಕು ಅಂತ ಇದೆ. ಸೊ ನನ್ನ ಊಟ ಮುಗಿಸುತ್ತೇನೆ. ಸೊ ಇದು ಕ್ರಿಯಾಪದದ ವಾಕ್ಯ ಆಗಿರ್ತದೆ. ಸೊ ಬಟ್ ಇಲ್ಲಿ ಮುಗಿಸುತ್ತೇನೆ ಅನ್ನಲ್ಲಿ ಸಾಕು, ನನಗೆ ಊಟ ಸಾಕು ಅಂತ ಏನಂತಾರೆ. ಸೊ ಇದು ಕ್ರಿಯಾರ್ಥಕವೇ ಆಗಿರ್ತದೆ. ಮತ್ತೆ ಅದೇ ರೀತಿ ಅಲ್ಲ, ಅವನು ಕಾರ್ಯ ಮಾಡನು. ಸೊ ಇಲ್ಲಿ ಮಾಡುವಂತದ್ದು ಕಾರ್ಯವಲ್ಲ ಅಂತ ಹಾಕಿದ್ದಾರೆ. ಹೌದು, ಅವನ ಕೆಲಸ, ಅದು ಅವನ ಕೆಲಸವಾಗಿದೆ. ಹೌದು, ಅದು ಅವನ ಕೆಲಸ. ಇದೇ ರೀತಿ ಬೇಡ, ನಾನು ಆ ಚಿಂತೆ ಮಾಡೇನು, ನನಗೆ ಆ ಚಿಂತೆ ಬೇಡ. ಸೊ ಇದೇ ರೀತಿ ಕ್ರಿಯಾಪದದ ವಾಕ್ಯಗಳಲ್ಲಿ ಇರ್ತಕ್ಕಂಥ ಕ್ರಿಯೆ ಪದವನ್ನ ಅದರ ಸ್ಥಾನದಲ್ಲಿ ಬದಲಾಗಿ ನಿಂತು ಆ ಕ್ರಿಯಾಪದವನ್ನ ಸಂಪೂರ್ಣ ಮಾಡುವುದೇ ಕ್ರಿಯಾರ್ಥಕ ಅಂತ ಕೂಡ ನಾವು ಕರೆಯುವುದು. ಸೊ ಇಲ್ಲಿ ಲಾಸ್ಟ್ನೇದು ಉಂಟು ಅಂತ ಇದೆ. ನನಗೆ ಅವನು ಗೊತ್ತಿರುವನು. ಸೊ ನನಗೆ ಅವನು ಗೊತ್ತು ಉಂಟು. ಸೊ ಇದೇ ರೀತಿ ನಾವು ಹೌದು, ಸಾಕು, ಅಲ್ಲ, ಹೌದು, ಬೇಡ, ಸೊ ಇತ್ಯಾದಿ ಪದಗಳನ್ನ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳನ್ನ ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೇವೆ. ಹಾಗಾಗಿ ಸಂಬಂಧಕಾರ್ಥಕಗಳನ್ನು ನೋಡೋಣ. ಸೊ ಇಲ್ಲಿ ಎರಡು ಪದಗಳನ್ನಾಗಲಿ, ಸೊ ಇಲ್ಲಿ ಎರಡು ಪದಗಳನ್ನಾಗಲಿ, ಹಲವು ಪದ ಸಮುಚ್ಚಯಗಳನ್ನಾಗಲಿ ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತ ಅಥವಾ ಸಂಬಂಧಗೊಳಿಸುವಂತಹ ಪದಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಯಗಳು ಅಂತ ಕೂಡ ಕರಿತೇವೆ. ಸೊ ಇಲ್ಲಿ ಉದಾಹರಣೆಗೆ ಯಾವ ತಗೊಳ್ಳೋದಂದ್ರೆ ಮತ್ತು ಅಂತ ಇದೆ, ಅಥವಾ ಅಂತ ಇದೆ, ಆದ್ದರಿಂದ ಅಂತ ಇದೆ, ಮತ್ತೆ ಅಂತ ಇದೆ, ಮತ್ತೆ ಅಂತ ಅಲ್ಲದೆ ಇತ್ಯಾದಿ ಶಬ್ದಗಳಿವೆ. ಸೊ ಹಾಗಾದ್ರೆ ಇಲ್ಲಿ ವಾಕ್ಯಗಳ ಮುಖಾಂತರ ಯಾವ ರೀತಿ ನಾವು ಜೋಡಣೆ ಮಾಡ್ತೇವೆ ಅನ್ನೋದನ್ನ ಈಗ ನೋಡೋಣ. ಸೊ ಇಲ್ಲಿ ಮತ್ತು ಅಥವಾ ಅಂತ ಇದೆಯಲ್ಲ, ಈಗ ಇಲ್ಲಿ ನೋಡೋಣ ಪದಗಳ ಜೋಡಣೆ. ಸೊ ರಾಮನು, ಲಕ್ಷ್ಮಣನು, ಸೀತೆಯು ಕಾಡಿಗೆ ಹೊರಟರು. ಸೊ ಇಲ್ಲಿ ಏನಿವೆ, ಸೊ ಇಲ್ಲಿ ಶಬ್ದದ ಅರ್ಥವನ್ನ ಪದಗಳ ಜೋಡಣೆಗೆ, ಸೊ ಇಲ್ಲಿ ರಾಮನು ಮತ್ತು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು ಅಂತ, ಸೊ ಮೂರು ಜನನ್ನು ಸೇರಿಸಿ ಹೇಳಲಿಕ್ಕೆ ಪದವನ್ನ ಬಳಸಿದ್ದಾರೆ. ಸೊ ಇದು ಪದಗಳ ಜೋಡಣೆ ಆಗ್ತದೆ. ಎರಡನೇದು ಪದ ಸಮುಚ್ಚಯ ಜೋಡಣೆ. ಸೊ ಇಲ್ಲಿ ಅವನು ಬರುವುದು ಬೇಡ, ಆ ಕೆಲಸ ಆಗುವುದು ಬೇಡ. ಸೊ ಇಲ್ಲಿ ಅವನು ಬರುವುದು ಬೇಡ, ಆ ಕೆಲಸ ಆಗದು ಬೇಡ ಅಂತ ಅರ್ಥ. ಮತ್ತೆ ಮೂರನೇದು ವಾಕ್ಯಗಳ ಜೋಡಣೆ. ಅವನು ಬರಲಿಲ್ಲ, ಆದ್ದರಿಂದ ನಾನು ಬರಲಿಲ್ಲ. ಸೊ ಇಲ್ಲಿ ಆದ್ದರಿಂದ ಅನ್ನುವುದು, ಸೊ ಇಲ್ಲಿ ಬರುವುದು ಅನ್ನುವುದು. ಸೊ ಇದೇ ರೀತಿ ಇಲ್ಲಿ ಅನೇಕ ಶಬ್ದಗಳನ್ನ ನಾವು ವಾಕ್ಯಗಳ ಜೋಡಣೆಗೆ, ಮತ್ತೆ ಪದ ಸಮುಚ್ಚಯ ಜೋಡಣೆಗೆ, ಮತ್ತೆ ಪದಗಳ ಜೋಡಣೆಗೆ ಬಳಸ್ತೇವೆ. ಸೊ ಅವೇ ಸಂಬಂಧಕಾರ್ಥಗಳಾಗಿರ್ತವೆ. ಸೊ ಇಲ್ಲಿ ವಾಕ್ಯ ಇದೆ, ಇಲ್ಲಿ ನೋಡಿ ಈಗ ಮತ್ತು ಅಂತ ಇದನ್ನು ನೋಡೋಣ. ಈಗ ಸರ್ ಎಂಬಿ ಅವರು ಹೊಸ ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದರು ಅಂತ ಇದೆ. ಸೊ ಇಲ್ಲಿ ಮತ್ತು ಎನ್ನುವುದು ಸಂಬಂಧಕಾರ್ಥವಾಗ್ತದೆ. ಸೊ ಇದು ಯೋಜನೆಗೆ ಮತ್ತೆ ದಕ್ಷ ಆಡಳಿತಕ್ಕೆ ಹೊಸ ಯೋಜನೆ, ಇದಕ್ಕೆ ಸಂಬಂಧಕಾರ್ಥವಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಇಲ್ಲಿ ಅಥವಾ ಅಂತ ಕೂಡ ಇದೆ. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ. ಸೊ ಇಲ್ಲಿ ಅಥವಾ ಅನ್ನುವುದು ಈ ಎರಡು ವಾಕ್ಯಗಳಿಗೆ ಸಂಬಂಧಕಾರ್ಥವಾಗಿದೆ. ಮತ್ತೆ ಆದ್ದರಿಂದ ನಾನು ಚೆನ್ನಾಗಿ ಓದಿದೆ, ಆದ್ದರಿಂದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದೆ. ಸೊ ಇಲ್ಲಿ ಇವೆರಡರಿಂದ ಶಬ್ದಗಳನ್ನ ಸಂಬಂಧಕಾರ್ಥಕ ಮುಖಾಂತರ ಜೋಡಿಸಿದೆ ವಾಕ್ಯಗಳನ್ನ. ಸೊ ಮತ್ತೆ ಇಲ್ಲಿ ಕೂಡ ಇದೆ, ಇದನ್ನ ನಾವು ಇಲ್ಲಿ ನೋಡಿದ್ವಿ ಪದಗಳ ಜೋಡಣೆಯಲ್ಲಿ. ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮತ್ತೆ ಅಂತ ಇದೆ. ಮಧುರಾ ನಗರದೊಳಗೆ ಧರ್ಮ ಬುದ್ಧಿಯೂ ದುಷ್ಟ ಬುದ್ಧಿಯೂ ಎಂಬ ಇರುವರ್ವಣಿಕ ಪುತ್ರ. ಸೊ ಇದು ಹಳೆಗನ್ನಡದಾಗಿದೆ. ಸೊ ಇಲ್ಲಿ ಎನ್ನುವುದು ಸಂಬಂಧಕಾರ್ಥವಾಗಿ ಧರ್ಮ ಬುದ್ಧಿಯು ಮತ್ತು ದುಷ್ಟ ಬುದ್ಧಿ ಎರಡಕ್ಕೂ ಸಂಬಂಧಕಾರ್ಥವಾಗಿ ಅದನ್ನ ನಾವು ಬಳಸಿದ್ದೇವೆ. ಅಲ್ಲದೆ ಅಂತ ಇದೆ. ಸೊ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲದೆ ನನ್ನ ಸ್ನೇಹಿತರು ಬಂದಿದ್ದರು. ಸೊ ಇಲ್ಲಿ ಅಲ್ಲದೆ ಅನ್ನೋದು ಕೂಡ ಈ ವಾಕ್ಯಕ್ಕೆ ಈ ವಾಕ್ಯವನ್ನ ಜೋಡಿಸ್ತಾ ಇದೆ. ಸೊ ಇದೇ ರೀತಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತ ಸಂಬಂಧಗೊಳಿಸುವಂತ ಪದಗಳಿಗೆ ನಾವು ಸಂಬಂಧಕಾರ್ಥವ್ಯಗಳು ಅಂತ ಕರ್ತೇವೆ. ಅವಧಾರಣಾರ್ಥ ಕಾವ್ಯಗಳು ಅಂತ ಇದೆ. ಸೊ ಇದರಲ್ಲಿ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನ ಅವಧಾರಣಾರ್ಥವ್ಯಯ ಎಂದು ಕರೀತಾರೆ. ಸೊ ಇಲ್ಲಿ ಹಲವು ವ್ಯಕ್ತಿ ಮತ್ತೆ ವಸ್ತುಗಳಲ್ಲಿ ಒಬ್ಬರನ್ನ ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ
ಈ ಅವ್ಯವನ್ನ ಬಳಸಲಾಗ್ತದೆ. ಸೊ ಹಲವು ವ್ಯಕ್ತಿ ವಸ್ತು ಸ್ಥಳಗಳಲ್ಲಿ ಒಂದನ್ನು ಅಥವಾ ಒಬ್ಬರನ್ನ ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯವನ್ನ ಬಳಸ್ತಾರೆ. ಸೊ ಹಾಗಾದ್ರೆ ಅವನೇ, ಸೊ ಅವನೇ ಬಂದ, ಅದುವೇ, ಸೊ ಅದುವೇ ನನ್ನ ಗಾಡಿಗೆ, ಅದುವೇ ನನ್ನ ಹತ್ತಿರ ಬಂದಿತ್ತು. ಸೊ ನೀನೇ ಮಾಡಿದ್ದು, ಸೊ ಅವಳೇ ಬಂದಳು, ಸೊ ಅವರೇ ಬಂದಿದ್ದು, ಸೊ ಇತ್ಯಾದಿ. ಇದೇ ರೀತಿ ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರವೇ ಅವತರಣಕರ್ತ ಅವ್ಯಯದ ಸೂಚಕವಾಗಿದೆ. ಸೊ ಇಲ್ಲಿ ಎ ಎಂಬುದು ಅವತರಣಕರ್ತವ್ಯದ ಸೂಚಕವಾಗಿದೆ. ಸೊ ಅದರಲ್ಲಿ ಗಮನಿಸಿ ಉದಾಹರಣೆ ಅಂತ ಹೇಳೋಣ. ಸೊ ಅವನೇ, ಅವನೇ ನಮ್ಮ ಅಣ್ಣ, ಸೊ ಇಲ್ಲಿ ಎ ಇದೆ. ಅದುವೇ ನಮ್ಮೂರು, ಸೊ ಇಲ್ಲಿ ಕೂಡ ಎ ಇದೆ. ಸೊ ನೀನೇ, ಇಲ್ಲಿ ಕೂಡ ಎ, ಅಲ್ಲಿಗೆ ಹೋಗಿ ಬರಬೇಕು. ಸೊ ಅವಳೇ ಬಂದು ನನಗೆ ಹೇಳಿದ್ದಾಳೆ, ಸೊ ಅವರೇ ನನ್ನ ಕಾಪಾಡಿದ್ರು. ಇದೇ ರೀತಿ ಹಲವು ವ್ಯಕ್ತಿ, ವಸ್ತು ಮತ್ತೆ ಸ್ಥಳಗಳಲ್ಲಿ ಒಂದನ್ನು ಒಬ್ಬರನ್ನು ನಿಶ್ಚಯವಾಗಿ ಹೇಳುವ ಅವ್ಯವನ್ನ ಇಲ್ಲಿ ನಾವು ಬಳಸ್ತೇವೆ. ಕೃದಂತಾವ್ಯಗಳನ್ನ ನೋಡೋಣ. ಸೊ ಕೃದಂತಾವ್ಯದ ಪ್ರತ್ಯಯಗಳನ್ನ ಬಳಸುವ ಪದಗಳಿಗೆ ಅಥವಾ ಶಬ್ದಗಳಿಗೆ ನಾವೇನಂತವೆ ಕೃದಂತಾವ್ಯಗಳು ಅಂತ ಕರಿತೇವೆ. ಸೊ ಇಲ್ಲಿ ಉತ್ತ ಮತ್ತೆ ಅದೇ, ದರೆ, ಸುಲು, ಅಲಿಕೆ, ಅ, ಇ, ಇದು, ಸೊ ಇವು ಏನಿವೆ ಇವು ಕೃದಂತಾವ್ಯದ ಪ್ರತ್ಯಯಗಳಾಗಿರ್ತವೆ. ಸೊ ಈ ಪ್ರತ್ಯಯಗಳನ್ನ ಬಳಸುವ ಶಬ್ದಗಳಿಗೆ ನಾವು ಕೃದಂತ ಅವ್ಯಯಗಳು ಅಂತ ಕೂಡ ಕರೀಬಹುದು. ಸೊ ಇಲ್ಲಿ ಸುಳಿವು ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅರೆ, ಇದು, ಅದೇ, ಉತ, ಉತ್ತಲು, ಅಲ್ಲಿಕೆ, ಅಷ್ಟೇ, ಸೊ ಇವೆಲ್ಲವೂ ಕೃದಂತಾವ್ಯದ ಪ್ರತ್ಯಯಗಳಾಗಿರ್ತವೆ. ಸೊ ಇವನ್ನ ಯಾವ ರೀತಿ ವಾಕ್ಯದಲ್ಲಿ ಬಳಸಿದ್ದಾರೆ ಅದನ್ನು ಕೂಡ ನೋಡಬಹುದು ನಾವಿಲ್ಲಿ. ದರೆ, ಹೋದರೆ, ಸೊ ಹೋದರೆ ಎನ್ನುವುದು ಕೃದಂತಾವ್ಯ ಆಗ್ತದೆ. ಸೊ ಈ ಅಡಿ, ಸೊ ಇಲ್ಲಿ ಈ ಆಗ್ತದೆ. ಸೊ ಬರೆದು, ದು ಕೂಡ ಇದೆ. ಮತ್ತೆ ಅದೇ ನಡೆಯದೆ, ಮತ್ತೆ ಉತ್ತ, ಕುಣಿಯುತ್ತ, ಸೊ ಮತ್ತೆ ಉತ್ತ, ಜಿಗಿಯುತ್ತ, ಅಲು, ಹೋಗಲು, ಸೊ ನೋಡಲಿಕ್ಕೆ, ಮತ್ತೆ ಮಾಡ, ಆ. ಸೊ ಇದೇ ರೀತಿ ಇವು ಪ್ರತ್ಯಯಗಳೇನಿದಾವೆ, ಸೊ ಇವನ್ನ ಬಳಸುವ ಶಬ್ದಗಳಿಗೆ ನಾವು ಏನಂತೇವೆ ಕೃದಂತಾವ್ಯಗಳು ಅಂತೇವೆ. ಸೊ ಇವನ್ನ ನಾವು ನೆನ್ಪಿಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ನೋಡೋಣ ತದ್ದಿತಾಂತವ್ಯದ ಪ್ರತ್ಯಯಗಳು. ಸೊ ಇದು ಅಲ್ಲಿ ಕೃದಂತಾವ್ಯದ ಪ್ರತ್ಯಯಗಳು, ಇಲ್ಲಿ ತದ್ದಿತಾಂತವ್ಯದ ಪ್ರತ್ಯಯಗಳನ್ನು ನೋಡೋಣ. ಅಂತೆ ಅಂತ ಇದೆ. ಒಲ್, ತನಕ, ವರೆಗೆ, ಮಟ್ಟಿಗೆ, ಓಸ್ಕರ, ಸಲುವಾಗಿ, ಇಂತ, ಆಗಿ, ಓಸುಗ. ಸೊ ಇದೇ ರೀತಿ ತದ್ದಿತಾಂತವ್ಯದ ಪ್ರತ್ಯಯಗಳನ್ನ, ಸೊ ಇಲ್ಲಿ ಉದಾಹರಣೆಗೆ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದಾಟಿ ಲಂಕೆಗೆ ಬಂದು ರಾವಣನನ್ನು ಕೊಂದು ಸೀತೆಗೆ ಭೇಟಿಯಾಗುವ ಸಂದರ್ಭದಲ್ಲಿ ರಾಮನು ಸೀತೆಗೆ ಹೇಳಿದ ಮಾತು. ಸೊ ಇಲ್ಲಿ ಸೀತೆ, ನಾನು ಅಯೋಧ್ಯೆಯಿಂದ ಇಲ್ಲಿಯವರೆಗೆ ಬಂದೆ. ಸೊ ಇಲ್ಲಿಯವರೆಗೆ ಏನಿದೆ ಇದು ತದ್ದಿತಾಂತವ್ಯದ ಪ್ರತ್ಯಯ ಆಗಿರ್ತದೆ. ಸೊ ನಿನಗೋಸ್ಕರ, ಇಲ್ಲಿ ಓಸ್ಕರ ಅನ್ನೋದು ಕೂಡ ತದ್ದಿತಾಂತವ್ಯದ ಪ್ರತ್ಯಯ. ಸೊ ಇಲ್ಲಿಯ ತನಕ, ತನಕ ಅನ್ನೋದು ಕೂಡ ಪ್ರತ್ಯಯ ಆಗ್ತದೆ. ನಿನಗೋಸುಗ, ಓಸುಗ ಅನ್ನೋದು ಕೂಡ ಪ್ರತ್ಯಯ ಆಗ್ತದೆ. ಮತ್ತೆ ಮಟ್ಟಿಗೆ, ಇದು ಕೂಡ ಪ್ರತ್ಯಯ ಆಗ್ತದೆ. ನನಗಾಗಿ, ಸೊ ಇದು ಕೂಡ ಪ್ರತ್ಯಯ ಆಗಿರ್ತದೆ. ಸೊ ಇದೇ ರೀತಿ ನಾವು ತದ್ದಿತಾಂತವ್ಯದ ಪ್ರತ್ಯಯಗಳು ಇವೇನಿದಾವೆ, ಅಂತೆ, ಒಲ್, ತನಕವರೆಗೆ, ಮಟ್ಟಿಗೆ, ಓಸ್ಕರ, ಸಲುವಾಗಿ, ಇಂತಾಗಿ, ಓಸುಗ, ಇವೆಲ್ಲವನ್ನು ಬಳಸುವ ಶಬ್ದಗಳನ್ನ ಅಥವಾ ವಾಕ್ಯಗಳನ್ನ ನಾವೇನಂತೇವೆ ತದ್ದಿತಾಂತ ಅವ್ಯಯಗಳು ಅಂತ ಕೂಡ ಕರೀಬಹುದು. ಸೊ ಇಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಶಬರಿವಲ್ ಗುಹಾ. ಸೊ ಒಲ್ ಎನ್ನುವುದು ಕೂಡ ಇಲ್ಲಿ ಏನಾಗಿರ್ತದೆ ತದ್ದಿತಾಂತವ್ಯದ ಪ್ರತ್ಯಯ ಆಗಿರ್ತದೆ. ಸೊ ಮತ್ತೆ ರಾವಣನೊಂದಿಗೆ ಕಾದಾಡಿದ ಏಕೆ, ನಿನ್ನ ಸಲುವಾಗಿ. ಸೊ ಸಲುವಾಗಿ ಅನ್ನುವುದು ಕೂಡ ತದ್ದಿತಾಂತದ ಪ್ರತ್ಯಯ. ಸೀತೆ ಭೂಮಿ ಜಾತಿ ನನ್ನ ಭಾವನೆಯಲ್ಲಿ ನಿನಗಿಂತ, ಇದು ಕೂಡ ಪ್ರತ್ಯಯ ಆಗಿರ್ತದೆ. ರೂಪವತಿ, ಗುಣವತಿ, ಬೇರೆ ಯಾರು ಇಲ್ಲ, ಅಳಬೇಡ ಬಾ ಹೋಗೋಣ ಅಯೋಧ್ಯೆಗೆ, ಮಾಶೇಷ. ಸೊ ಇದೇ ರೀತಿ ನಾವೇನಿವನ್ನ ಇಲ್ಲಿ ಪ್ರತ್ಯಯಗಳಿದಾವೆ, ಸೊ ಇವನ್ನ ನೆನ್ಪಿಟ್ಕೊಳ್ಳೋದು ತದ್ದಿತಾಂತವ್ಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅವ್ಯಯಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಒಂದನೇದು, ಆ ಸುದ್ದಿಯನ್ನು ಕೇಳಿ ಕೂಡಲೇ ನಾನು ಮೈಸೂರಿನಿಂದ ಹಿಂತಿರುಗಿದೆನು. ಸೊ ಮೈಸೂರಿನಿಂದ ಹಿಂತಿರುಗಿದೆನು ಅಂತ ಇತ್ತು ಇದು. ಸೊ ಇಲ್ಲಿ ಕೂಡಲೇ ಅನ್ನುವುದು, ಸೊ ಕೂಡಲೇ ಅನ್ನುವುದು ಇದು ಸಾಮಾನ್ಯ ಅವ್ಯಯ ಆಗಿರ್ತದೆ. ಸೊ ಇದು ಸಾಮಾನ್ಯ ಅವ್ಯಯ ಆಗಿರ್ತದೆ. ಸೊ ಇದು ಈಗಿನ ನಡೆದಿರ್ತಕ್ಕಂಥ ಕೆರವರ ಕಡ್ಡಾಯ ಕನ್ನಡ 2024 ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನ ಕೇಳಿದ್ರು. ಮತ್ತೆ ಇದು ಇಂದು ಕೂಡ ರಿಪೀಟ್ ಆಗಿದೆ. ಸೊ ರಿಪೀಟ್ ಆಗಿದ ಪ್ರಶ್ನೆಯನ್ನ ಈಗಿನ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಎರಡನೇ ಪ್ರಶ್ನೆ, ಸುಮ್ಮನೆ ಎಂಬುದು ಸಾಮಾನ್ಯ ಅವ್ಯಯ ಆಗ್ತದೆ. ಸೊ ಸುಮ್ಮನೆ, ಮೆಲ್ಲಗೆ, ಸುಮ್ಮನೆ ಎಂಬುದು ಸಾಮಾನ್ಯ. ಇದು SD 2011 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಮತ್ತೆ ತಟ್ಟನೆ ಎಂಬುದು, ಸೊ ಇದು ಕೂಡ ಸಾಮಾನ್ಯ ಅವ್ಯಯ ಆಗಿರ್ತದೆ. ಸೊ ತಟ್ಟನೆ ಬಂದನು, ತಟ್ಟನೆ ಹೋದನು. ಇದೇ ರೀತಿ ಎಂಬುದು ಸಾಮಾನ್ಯ ಅವ್ಯಯ. ಸೊ ಇದನ್ನ D.Ed 2006 ಮತ್ತೆ D.Ed 2009 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಬುಸುಗುಡು ಎಂಬುದು ಇದು ಅನುಕರಣ ವಾಚಕವಾಗಿದೆ. ಸೊ ಈ ಪ್ರಶ್ನೆಯನ್ನ FD 2008 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಡವಗುಡು ಎನ್ನುವುದು ಇದು ಕೂಡ ಅನುಕರಣ ವಾಚಕ.
ಇದನ್ನ FD 2011 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ತಗದಗ ಎಂಬುದು ಇದನ್ನ ಪೌರಾಡಳಿತ ಮಂಡಳಿ 2009 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ದಬ ದಬ ಎಂಬುದು ಇದು ಕೂಡ ಅನುಕರಣವಾಗ್ತದೆ. ಇದನ್ನ DED 2004 ಮತ್ತೆ 2009 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಜುಳು ಜುಳು, ಪಟ ಪಟ, ದಡ ದಡ ಇವೆಲ್ಲವೂ ಅನುಕರಣವ್ಯಯಕ್ಕೆ ಉದಾಹರಣೆ ಆಗಿರ್ತದೆ. ಸೊ ಇದನ್ನ DED 2007 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಭಾವಸೂಚಕ ಅವ್ಯಯ ಪ್ರಶ್ನೆಗಳನ್ನು ನೋಡೋಣ. ಸೊ ಆಹಾ ನೀರು ಅಮೃತದಂತಿದೆ. ಸೊ ಇಲ್ಲಿ ಆಹಾ ಎನ್ನುವುದು ಭಾವಸೂಚಕ ಅವ್ಯಯ ಆಗ್ತದೆ. ಸೊ ಇಲ್ಲಿ ಆಹಾ ಎಂಬುದು ಇದು ಭಾವಸೂಚಕ ಅವ್ಯಯ. 2015 FD ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಅಯ್ಯೋ ಮಗು ಬಿದ್ದಿತ್ತಲ್ಲ, ಇಲ್ಲಿ ಅಯ್ಯೋ ಎನ್ನುವುದು ಭಾವಸೂಚಕ ಅವ್ಯಯ. ಇದು FD 2017 DED 2007 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಅರಾರೆ ಗಿಣಿರಾಮ, ಇಲ್ಲಿ ಅರಾರೆ ಎಂಬುದು ಕೂಡ ಭಾವಸೂಚಕ ಆಗ್ತದೆ. ಇದನ್ನ FD 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಬಲ ಬಲೆ, ಸೊ ಇವೆಲ್ಲವೂ ಭಾವಸೂಚಕ ಆಗ್ತವೆ. ಇದನ್ನ FD 2019 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಕರ್ತವ್ಯಗಳ ಬಗ್ಗೆ ಈಗ ನೋಡೋಣ. ಸೊ ಬಲರಾಮನು, ಸೊ ಇಲ್ಲಿ ಹೂ ಎನ್ನುವುದಿದೆ. ಸೊ ಕೃಷ್ಣನು, ಕಂಸನು ಪಟ್ಟಣಕ್ಕೆ ಹೊರಬರು, ಇಲ್ಲಿ ಹೂ ಎಂಬುದು. ಸೊ ಹೊರಟರು ಇದು. ಸೊ ಇಲ್ಲಿ ಹೂ ಎಂಬುದು ಸಂಬಂಧ ಸೂಚಕ ಅವ್ಯಯ. ಸೊ ಇದು KPSC ಗ್ರೂಪ್ ಸಿ 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಸೊ ಆದ್ದರಿಂದ ವಾಕ್ಯವನ್ನು ಜೋಡಿಸಲಿಕ್ಕೆ ಆದ್ದರಿಂದ ಬಳಸ್ತಾರೆ. ಇದು ಕೂಡ ಸಂಬಂಧ ಸೂಚಕ. KPSC ಅವರ ಗ್ರೂಪ್ ಸಿ 2021 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಪುನಃ ಪ್ರಶ್ನೆ ಆದರೆ, ಅಥವಾ, ಇವು, ಸೊ ಇವೆಲ್ಲವೂ ಸಂಬಂಧ ಸೂಚಕ ಅವ್ಯಯಗಳಾಗಿರ್ತವೆ. ಸೊ ಪ್ರೌಢ ಶಾಲೆ ಕನ್ನಡ ಶಿಕ್ಷಕ 2009 ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನ ಕೂಡ ಕೇಳಿದ್ರು. ಮತ್ತೆ ಅವಧಾರಣ ಕರ್ತವ್ಯ ಬಗ್ಗೆ ಇದೆ. ಸೊ ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯಕ್ಕೆ ಅವ್ಯಯ ಅವಧಾರಣ ಕರ್ತವ್ಯ ಆಗಿರ್ತದೆ. ಸೊ ಇದನ್ನ KPSC ಅವರ 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು.